ಕೆಲವೇ ಕ್ಷಣದಲ್ಲಿ ಮಂಜುನಾಥನ ಸನ್ನಿಧಿಯಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಲಾಗುತ್ತೆ. ಮಂಜುನಾಥನ ದರ್ಶನವನ್ನ ಪಡೆದು ವಿಜಯೇಂದ್ರ ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ. ಅಡ್ಡ ಮತದಾನದ ಚರ್ಚೆ ನಡುವೆ ಕುತೂಹಲವನ್ನ ಮೂಡಿಸ್ತಾ ಇದೆ ಬಿವೈಬಿ ಅವರ ನಡೆ. ಈಗ ಆಲ್ರೆಡಿ ಅಡ್ಡ ಮತದಾನ ಆಗೋಗಿತ್ತು. ಆ ಒಂದು ವಿಚಾರ ಬಿಜೆಪಿ ಪಾಳ್ಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಆ ಪಕ್ಷದ್ರೋಹಿ ಯಾರು, ಪಕ್ಷಕ್ಕೆ ದ್ರೋಹ ಬಗೆದಂತವ್ರು ಯಾರು, ಪಕ್ಷ ಇಟ್ಟಿದಂತಹ ನಂಬಿಕೆಯನ್ನ ಹಾಳು ಮಾಡಿಕೊಂಡಂಥವ್ರು ಯಾರು ಅನ್ನುವ ನಿಟ್ಟಿನಲ್ಲಿ ಒಂದು ಸತ್ಯಶೋಧನಾ ಸಮಿತಿಯನ್ನ ಸಿ.ಟಿ. ರವಿ ಅವರ ನೇತೃತ್ವದಲ್ಲಿ ಒಂದು ನಿಯೋಗವನ್ನ ರಚನೆ ಮಾಡಲಾಗುತ್ತೆ. ಅವ್ರು ಯಾರು ಅನ್ನುವಂತಹ ಕುರಿತಾಗಿ ಪತ್ತೆಯನ್ನ ಹಚ್ಚೋದಕ್ಕೆ ಮುಂದಾಗುವಂಥದ್ದು. ಈಗ ಆಲ್ರೆಡಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತ್ಯಶೋಧ ವರದಿ ಕೂಡ ರೆಡಿ ಆಗಿರುವಂಥದ್ದು. ಇಂಥವ್ರೇ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಆಗಲ್ಲ, ಆದ್ರೆ ಶಂಕೆ ಅಂತೂ ಕೂಡ ವ್ಯಕ್ತ ಆಗಿರುವಂಥದ್ದು. ಆ ಶಂಕೆಯಲ್ಲಿ ಕೆಲವೊಂದಷ್ಟು ಹೆಸರುಗಳನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ಆಲ್ರೆಡಿ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಕೂಡ ಪಡೆದುಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದವನ್ನ ಕೂಡ ವಿಜಯೇಂದ್ರ ಅವರು ಪಡೆದುಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಕೂಡ ಆಗತ್ತೆ. ಇಂಥವರೇ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳೋದಕ್ಕಾಗ್ಲಿಲ್ಲ ಅಂತ ಅಂದ್ರೂ ಕೂಡ ಶಂಕೆಯನ್ನ ಮಾಡಲಾಗುತ್ತೆ. ಇವರು ಅಡ್ಡ ಮತದಾನ ಮಾಡಿರಬಹುದು ಅನ್ನುವಂತ ವಿಚಾರದಲ್ಲಿ ಕೆಲವೊಂದಷ್ಟು ಹೆಸರುಗಳು ಕೂಡ ಬಂದಿರುವಂತದ್ದು ಲಿಸ್ಟ್ ನಲ್ಲಿ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಧರ್ಮಸ್ಥಳದ ಮಂಜುನಾಥನ ಒಂದು ದರ್ಶನವನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ವಿಜಯೇಂದ್ರ ಅವರಿಗೆ ಹಲವು ಬಿಜೆಪಿಯ ಶಾಸಕರು ಮತ್ತೆ ಸಂಸದರು, ವಿಧಾನ ಪರಿಷತ್ನ ಸದಸ್ಯರು ಕೂಡ ಸಾಥ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಆ ಭಾಗದ ಸ್ಥಳೀಯ ಬಿಜೆಪಿ ಮುಖಂಡರು ಸಹಿತ ವಿಜಯೇಂದ್ರ ಅವರಿಗೆ ಸಾಥ್ ನೀಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ವಿಧಾನ ಪರಿಷತ್ನ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹುದೊಡ್ಡ ಚರ್ಚೆ ಕೂಡ ಆಗಿರುವಂತದ್ದು. ಈ ಒಂದು ನಿಟ್ಟಿನಲ್ಲೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದುಕೊಳ್ಳುವ ಮುಖಾಂತರ ಯಾವುದೇ ರೀತಿ ನಮ್ಮಲ್ಲಿ ಗೊಂದಲ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ, ಅದರ ಜೊತೆಗೆ ತಾವು ತಮ್ಮಗೇನು ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಿದ್ರು ಅಥವಾ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಅವರ ಒಂದು ನೇತೃತ್ವ ಇತ್ತು ಮತ್ತೆ ಅವರ ಜವಾಬ್ದಾರಿ ಏನಿತ್ತು ಅದನ್ನ ತಾವು ಕಟ್ಟುನಿಟ್ಟಾಗಿ ಪಕ್ಷನಿಷ್ಠರಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡುವಂತಹ ಪ್ರಯತ್ನವನ್ನ ವಿಜಯೇಂದ್ರ ಅವರು ಇವತ್ತು ಧರ್ಮಸ್ಥಳಕ್ಕೆ ಭೇಟಿ ನೀಡುವ ಮುಖಾಂತರ, ಮಂಜುನಾಥನ ದರ್ಶನ ಮಾಡುವ ಮುಖಾಂತರ ಒಂದನ್ನ ಸಂದೇಶವನ್ನ ರವಾನೆ ಮಾಡಿರ್ತಕ್ಕಂಥದ್ದು. ಇದೀಗ ವೀರೇಂದ್ರ ಹೆಗಡೆ ಅವರನ್ನು ಕೂಡ ಭೇಟಿ ಮಾಡಿ ಅವರು ಕೂಡ ಆಶೀರ್ವಾದ ಕೂಡ ಪಡೆದುಕೊಂಡಿದ್ದಾರೆ. ಪ್ರಮುಖವಾಗಿ ಸುಕನ್ಯಾ, ಇವತ್ತು ದರ್ಶನ ಆದ ಬಳಿಕ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ವಿಜೇಂದ್ರ ಅವರು ನಡೆಸುವಂತದ್ದು. ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರ ಬಳಿ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ, ಆ ಒಂದು ವಿಚಾರಗಳನ್ನ ಧರ್ಮಸ್ಥಳದ ಸನ್ನಿಧಿಯಿಂದಲೇ ಒಂದಿಷ್ಟು ಬಿಜೆಪಿಯ ನಾಯಕರಿಗೆ, ಶಾಸಕರಿಗೆ, ರಾಜ್ಯದ ಜನತೆಗೆ ತಿಳಿಪಡಿಸುವಂತ ಪ್ರಯತ್ನವನ್ನ ವಿಜೇಂದ್ರ ಅವರು ಕೂಡ ಮಾಡ್ಲಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಯಾರೆಲ್ಲ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದು ಕೆಲವೊಂದಿಷ್ಟು ಪಟ್ಟಿಗಳು ಕೂಡ ಅವರ ಕೈಯಲ್ಲಿ ಇರ್ತಕ್ಕಂಥದ್ದು. ಆ ಒಂದು ಹೆಸರುಗಳನ್ನ ಈಗಾಗಲೇ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದಾರೆ. ಆ ಹೈಕಮಾಂಡ್ ನಾಯಕರು ಸಹಿತ ಕೆಲವೊಂದಿಷ್ಟು ಕ್ರಮಗಳನ್ನ ಕೈಗೊಳ್ಳುವ ಸಾಧ್ಯತೆ ಕೂಡ ಇರುವಂತದ್ದು. ಅದರ ಜೊತೆಗೆ ತಾವು ಕೂಡ ರಾಜ್ಯದಲ್ಲಿ ಇಂತಹ ಶಾಸಕರು ಅಡ್ಡ ಮತದಾನ ಮಾಡಿರಬಹುದು ಅನ್ನುವಂತ ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸುವುದಾದ್ರೆ ಇವರೇ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಇನ್ನೂ ಕೂಡ ಪೂರಕ ದಾಖಲೆಗಳು ಕೂಡ ಅವರ ಬಳಿ ದೊರಕಿಲ್ಲ. ಅದು ಕಾರ್ಯ ಕೂಡ ಬರದಿಂದ ಸಾಗ್ತಾ ಇದೆ. ಮತ್ತೆ ಇದೀಗ ಸುದ್ದಿಗೋಷ್ಠಿ ನಡೆಸುವಂತ ಸಂದರ್ಭದಲ್ಲಿ ಕೆಲವು ಅಡ್ಡ ಮತದಾನ ಮಾಡಿರ್ತಕ್ಕಂಥ ಶಾಸಕರ ಸುಳಿವನ್ನ ಕೊಡಬಹುದು, ಆದ್ರೆ ಇಂಥವರೇ ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾಹಿತಿ ಕೂಡ ನಮಗ್ ಸಿಗ್ತಾ ಇದೆ. ಹಾಗಾಗಿ ಇಂತಹ ಶಾಸಕರು ಮತ್ತೆ ಅವ್ರಿಗೆ ಯಾರ ಆಮಿಷ ಒಡ್ಡಿದ್ರು ಅನ್ನುವಂಥದ್ದು, ಯಾವ ರೀತಿಯಾಗಿ ಅವ್ರನ್ನ ಆಮಿಷ ಒಡ್ಡಿದ್ರು, ಮತ್ತೆ ಅಡ್ಡ ಮತದಾನ ಮಾಡ್ಲಿಕ್ಕೆ ಏನು ಕಾರಣ, ಅವರ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತ ಅಥವಾ ಅವರು ಸ್ಥಳೀಯ ಮಟ್ಟದಲ್ಲ ಅಥವಾ ಅನುದಾನ ಕೊಡ್ತಾರೆ ಅಂತ ಆ ರೀತಿಯಾಗಿ ಮಾಡಿದ್ರ ಅಥವಾ ಯಾವ್ದು ಕಾರಣ ಅನ್ನುವಂತ ಕಾರಣಗಳನ್ನ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಉಲ್ಲೇಖ ಮಾಡಬಹುದು. ಅದರ ಹೊರತಾಗಿ ಇಂಥವರೇ ಮಾಡಿದ್ದಾರೆ ಅನ್ನುವಂತ ಹೆಸರನ್ನ ಉಲ್ಲೇಖ ಮಾಡುವುದು ಸಾಧ್ಯತೆ ಕಡಿಮೆ ಇರುವಂತದ್ದು. ಆದ್ರೆ ಅನುಮಾನಗಳನ್ನ ವ್ಯಕ್ತಪಡಿಸಿ ಆ ಶಾಸಕರ ಮೇಲೆ ಏನು ಕ್ರಮ ಆಗ್ಬಹುದು, ಅವರೇ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥ ಸಾಬೀತಾದ್ರೆ ಅವ್ರ ಮೇಲೆ ಪಕ್ಷ ಏನ್ ತೀರ್ಮಾನ ಕೈಗೊಳ್ಳಿ, ಹೈಕಮಾಂಡ್ ನಾಯಕರು ಏನೆಲ್ಲ ಹೇಳಿದ್ದಾರೆ ಅನ್ನುವಂಥದ್ದನ್ನ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ವಿಜಯೇಂದ್ರ ಅವರು ಹೇಳುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಸುಕನ್ಯಾ, ಮತ್ತೊಂದು ಕಡೆಯಲ್ಲಿ ಬಸವರಾಜ್, ವಿಜಯೇಂದ್ರ ಅವರು ಇದೀಗ ಏಕಾಂಗಿಯಾಗಿ ಧರ್ಮಸ್ಥಳಕ್ಕೆ ಪ್ರಯಾಣವನ್ನ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ಹೈಕಮಾಂಡ್ ಯಾವ ಸಂದೇಶವನ್ನ ಕೊಟ್ಟಿರುವಂತ ಸಾಧ್ಯತೆ ಇದೆ? ಸುಕನ್ಯಾ, ಒಂದ್ ಕಡೆ ವಿಜಯೇಂದ್ರ ಅವರು ದೆಹಲಿಯ ಹೈಕಮಾಂಡ್ ನಾಯಕರನ್ನ ಭೇಟಿಯಾದ ಬಳಿಕ ನೇರವಾಗಿ ಖುದ್ದಾಗಿ ತಾವೇ ಒಂದು ಧರ್ಮಸ್ಥಳಕ್ಕೆ ಹೋಗಿರ್ತಕ್ಕಂಥದ್ದು. ಧರ್ಮಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಹೇಳಿದಂತೆ ಏಕಾಂಗಿಯಾಗಿ ಕೂಡ ಅವರು ಹೋಗಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ
ಆ ಒಂದು ಭಾಗದ ಬಿಜೆಪಿಯ ಶಾಸಕರು ಮತ್ತೆ ಸ್ಥಳೀಯ ಮುಖಂಡರು ಅವರಿಗೆ ಸಾಥ್ ನೀಡಿದ್ದಾರೆ. ಆದ್ರೆ ಬೆಂಗಳೂರಿನಿಂದ ಆಗಿರ್ಬೋದು ಅಥವಾ ಅವರು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿಂದ ಆಗಿರ್ಬೋದು ಯಾರು ಕೂಡ ಅವ್ರ ಜೊತೆ ಹೋಗಿಲ್ಲ. ಆದ್ರೆ ಅಲ್ಲಿ ಸ್ಥಳೀಯರು ಮಾತ್ರ ಹೋಗಿರ್ತಕ್ಕಂಥದ್ದು. ಆದ್ರೆ ಎಲ್ಲೋ ಒಂದು ಕಡೆ ವಿಜಯೇಂದ್ರ ಅವರ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೈಕಮಾಂಡ್ ನಾಯಕರು ಒಂದಿಷ್ಟು ಖಡಕ್ ಆಗಿರ್ತಕ್ಕಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರಬಹುದು ಅನ್ನುವಂತ ಸಾಧ್ಯತೆ ಕೂಡ ಇದಾವೆ. ಈ ಒಂದು ನಿಟ್ಟಿನಲ್ಲಿ ಕೂಡ ಅವರು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಮಾಡುವ ಮುಖಾಂತರ ತಮ್ಮಲ್ಲಿ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಗೊಂದಲಗಳನ್ನ ಸರಿಪಡಿಸುವಂತ ಪ್ರಯತ್ನದ ಭಾಗವಾಗಿ ಅವರು ಈ ರೀತಿ ಧರ್ಮಸ್ಥಳದ ಮಂಜುನಾಥನ ಸ್ವಾಮಿಯ ಮೊರೆ ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಇದೀಗ ಬಿಜೆಪಿ ಪಾಳ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಈ ಅಡ್ಡ ಮತದಾನ ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ಕೂಡ ಇದು ಪರಿಣಾಮ ಬೀರುವಂಥದ್ದು. ಇದನ್ನ ಹೈಕಮಾಂಡ್ ನಾಯಕರು ಬಹಳ ಗಂಭೀರವಾಗಿ ಕೂಡ ಪರಿಗಣಿಸಿದ್ದಾರೆ. ಹಾಗಾಗಿ ಒಂದ್ ಕಡೆ ಶಾಸಕರ ಮೇಲೆ ಕ್ರಮ ಆಗುವಂಥದ್ದು ಎಷ್ಟರ ಮಟ್ಟಿಗಿದೆಯೋ ಅದೇ ರೀತಿಯಾಗಿ ವಿಜಯೇಂದ್ರ ಅವರು ಆಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ಇಬ್ಬರ ನಾಯಕರ ಮೇಲೂ ಕೂಡ ಕ್ರಮ ಆಗ್ಬೇಕು ಅನ್ನುವಂಥದ್ದು ಕೂಡ ಬಿಜೆಪಿ ಪಾಳ್ಯದಲ್ಲಿ ಒಂದು ಬಣ ಕೂಡ ಸಾಕಷ್ಟು ಒತ್ತಾಯ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾಗಿ ವಿಜಯೇಂದ್ರ ಅವರಿಗೂ ಕೂಡ ಕೆಲವೊಂದಿಷ್ಟು ಎಚ್ಚರಿಕೆ ಹೆಜ್ಜೆಯನ್ನ ಮುನ್ನಿಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ವಿಜಯೇಂದ್ರ ಅವರು ಕೆಲವೊಂದಿಷ್ಟು ಚಿಂತನೆಗಳನ್ನ ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಇರುವಂತ ಮಾಹಿತಿ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ಕೆಲವೇ ಕ್ಷಣಗಳಲ್ಲಿ ಮಂಜುನಾಥನ ಸನ್ನಿಧಿಯಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಹೈಕಮಾಂಡ್ ಕೊಟ್ಟಿರುವಂತಹ ಕೆಲವೊಂದಷ್ಟು ಸಂದೇಶಗಳನ್ನ ರವಾನೆಯನ್ನ ಕೂಡ ಮಾಡಲಾಗುತ್ತೆ. ಯಾರಿಗೆ ಸಂದೇಶವನ್ನ ರವಾನೆ ಮಾಡ್ತಾರೆ, ಯಾರಿಗೆ ಯಾವ ರೀತಿಯಾದಂತಹ ಸೂಚನೆಯನ್ನ ಕೊಡ್ತಾರೆ ಈ ಕ್ರಾಸ್ ವೋಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಇನ್ನೇನು ಕೆಲವೇ ಕ್ಷಣದಲ್ಲಿ ಗೊತ್ತಾಗುವಂತಹ ವಿಚಾರ. ಈಗ ಆಲ್ರೆಡಿ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಕೂಡ ಪಡೆದುಕೊಂಡಿದ್ದಾರೆ BY ವಿಜಯೇಂದ್ರ ಅವರು. ತದನಂತರ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದವನ್ನ ಕೂಡ ಪಡೆದುಕೊಂಡಿದ್ದಾರೆ. ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ಕೂಡ ಮಾಡಲಾಗುತ್ತೆ. ಏಕಾಂಗಿಯಾಗಿ ಹೋಗಿದ್ದಾರೆ ಧರ್ಮಸ್ಥಳಕ್ಕೆ, ಯಾರು ಕೂಡ ಇಲ್ಲ. ಆದ್ರೆ ಅಲ್ಲಿ ಸ್ಥಳೀಯದಲ್ಲಿರುವಂತಹ ಶಾಸಕರು ಎಲ್ಲರೂ ಕೂಡ ಅವ್ರಿಗೆ ಈ ಸಂದರ್ಭದಲ್ಲಿ ಸಪೋರ್ಟ್ ಅನ್ನ ಮಾಡಿರುವಂತದ್ದು, ಅವ್ರಿಗೆ ಸಾಥನ್ನು ಕೊಡ್ತಿದ್ದಾರೆ. ಎಲ್ಲೊಂದ್ ಕಡೆ ಕುತೂಹಲವನ್ನು ಮೂಡಿಸ್ತಾ ಇದೆ BY ವಿಜಯೇಂದ್ರ ಅವರ ಈ ಒಂದು ನಡೆ. ಯಾಕಂತ ಅಂದ್ರೆ ಆಣೆ ಪ್ರಮಾಣ ಪಾಲಿಟಿಕ್ಸ್ ಅನ್ನೋದು ಬಿರುಗಾಳಿಯನ್ನ ಬೀಸ್ತಾ ಇತ್ತು ಬಿಜೆಪಿ ಪಾಳ್ಯದಲ್ಲಿ. ಆಕ್ಷೇಪ ಕೂಡ ವ್ಯಕ್ತವಾಗಿತ್ತು. ಇದನ್ನ ಯಾವ ರೀತಿಯಾಗಿ ಫೇಸ್ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲವನ್ನು ಮೂಡಿಸಿರುವಂತದ್ದು. ಪಕ್ಷದ್ರೋಹಿಗಳು ಯಾರು, ಅವರ ವಿರುದ್ಧ ಯಾವ ರೀತಿಯಾದಂತಹ ಕ್ರಮ ಆಗತ್ತೆ, ಆಕ್ಷೇಪಗಳನ್ನ ಹೊಡೆದಂಥವ್ರು ಅವರಿಗೆ ಯಾವ ರೀತಿಯಾದಂತಹ ಸಮಾಧಾನವನ್ನ ಮಾಡ್ತಾರೆ. ಯಾಕಂತ ಅಂದ್ರೆ ತಪ್ಪು ಮಾಡಿರೋರು ಯಾರೋ 5-6 ಜನ, ಅವರಿಗೋಸ್ಕರ ನಾವ್ಯಾಕೆ ಆಣೆಯನ್ನ ಮಾಡಬೇಕು ಅಂತ ಕೂಡ ಕೇಳಲಾಗಿತ್ತು.